ಕರಾವಳಿ ಭಾಗದ ಉಡುಪಿ ಜಿಲ್ಲೆ ಅಕ್ಷರಶಃ ಬಿರುಬೇಸಿಗೆಯಿಂದ ತತ್ತರಿಸಿ ಹೋಗಿದೆ. ಕುಡಿಯುವ ನೀರಿಗೂ ಸಮಸ್ಯೆ ಶುರುವಾಗಿದೆ. ನಗರದಲ್ಲಿ ಟ್ಯಾಂಕರ್ಗಳ ಓಡಾಟ ಜಾಸ್ತಿಯಾಗಿದ್ದು, ರೇಷನ್ ಮಾದರಿಯಲ್ಲಿ ನಗರಸಭೆ ನೀರು ಪೂರೈಕೆ ಮಾಡ್ತಾ ಇದೆ. ಈ ನಡುವೆ ಮಣಿಪಾಲ ತುಳಜಾ ಭವಾನಿ ದೇವಿಕಟ್ಟೆ ಬಳಿ ಜಲ ಕೌತುಕವೊಂದು ಅಚ್ಚರಿ ಮೂಡಿಸಿದೆ. ಹೌದು, ಕರಾವಳಿಯಲ್ಲಿ ಫೆಬ್ರವರಿ ತಿಂಗಳಲ್ಲೇ ಮೇ ಮಾದರಿಯ ಬಿಸಿಲು ಶುರುವಾಗಿತ್ತು. ಉರಿ ಬಿಸಿಲು, ಹ್ಯುಮಿಡಿಟಿ ಉಡುಪಿ ಜನರನ್ನ ಹೈರಾಣಾಗಿಸಿದೆ. ಉಡುಪಿ ಜಿಲ್ಲೆಯ ಜೀವನದಿ ಸ್ವರ್ಣ ನದಿಯಲ್ಲಿ ಮುಂದಿನ 1 ತಿಂಗಳಿಗೆ ಬೇಕಾದಷ್ಟು ಮಾತ್ರ ನೀರಿದೆ. ಬಜೆಟ್ ಡ್ಯಾಂನಲ್ಲಿ ನೀರಿನ ಪ್ರಮಾಣವನ್ನು ನೋಡಿಕೊಂಡು ರೇಷನ್ ಮಾದರಿಯಲ್ಲಿ ನೀರನ್ನ ಸಪ್ಲೈ ಮಾಡಲಾಗ್ತಿದೆ. ಉಡುಪಿ ನಗರದಲ್ಲಿ ಟ್ಯಾಂಕರ್ ನೀರಿನ ಓಡಾಟ ಶುರುವಾಗಿದ್ದು, ಅಪಾರ್ಟ್ಮೆಂಟ್, ಹೋಟೆಲ್, ಕೆಲ ಮನೆಗಳಿಗೆ ಟ್ಯಾಂಕರ್ ನೀರನ್ನೇ ಜನ ಮೆಚ್ಚಿಕೊಂಡಿದ್ದಾರೆ. ಈ ನಡುವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆ ಬಿದ್ದರೂ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಇದುವರೆಗೆ ಮಳೆ ಬಂದಿಲ್ಲ. ನೀರಿನ ಸಮಸ್ಯೆ ಇಡೀ ಜಿಲ್ಲೆಯ ಜನರನ್ನ ಸಂಕಷ್ಟಕ್ಕೆ ತಂದಿಡುವ ಸಮಯದಲ್ಲಿ ನಗರದ ಹೊರವಲಯದ ಪರ್ಕಳದಲ್ಲಿ ಜಲ ಕೌತುಕವೊಂದು ನಡೆದಿದೆ. ಈ ಬೇಸಿಗೆಯಲ್ಲಿಯೂ ಬಾವಿ ಸಂಪೂರ್ಣ ತುಂಬಿದ್ದು, ತೊರೆಗಳಲ್ಲಿ ನೀರು ಯಥೇಚ್ಛವಾಗಿ ನಿರಂತರ ಹರಿಯುತ್ತಿದೆ. ಅಕ್ಕಪಕ್ಕದಲ್ಲಿ 2 ಬಾವಿಯಲ್ಲೂ ಇದೇ ರೀತಿಯಲ್ಲಿ ನೀರಿದೆ. ಪಂಪ್ ಮಾಡಿ ನೀರು ತೆಗೆದರೂ ಬಾವಿಯಲ್ಲಿ ಕ್ಷಣ ಮಾತ್ರದಲ್ಲಿ ನೀರು ಮತ್ತೆ ತುಂಬಿಕೊಳ್ಳುತ್ತದೆ. ಪರ್ಕಳ ಭಾಗದಲ್ಲಿ ಈ ಹಿಂದೆ ಸಾವಿರಾರು ಬಾವಿಗಳಿದ್ದ ಕುರುಹುಗಳಿವೆ. ಭಾರಿ ನೀರಿನ ಕೊರತೆ ಇದೆ ಎಂದು ಭೂಗರ್ಭ ತಜ್ಞರು ಹೇಳಿದ್ದಾರೆ. ಬೆಟ್ಟದ ಕೆಳಭಾಗದ ಕೆಲ ದೇವಸ್ಥಾನದ ಕೆರೆ, ಪುಷ್ಕರಣಿಯಲ್ಲಿ ನೀರಿನ ಕೊರತೆ ಬಹಳ ಕಂಡುಬಂದಿದೆ. ಇದೀಗ 3-4 ಮನೆಯ ಬಾವಿಗಳಲ್ಲಿ ನೀರು ತುಂಬಿಕೊಂಡಿದ್ದು ಅಚ್ಚರಿ ಮೂಡಿಸಿದೆ. ಉಡುಪಿ ಪರಿಸರದಲ್ಲಿ ನೀರಿನ ಅಭಾವ ಕಂಡು ಬಂದರೂ ಕೂಡ ಈ ಒಂದು ಪರ್ಕಳದ ದೇವಿಕಟ್ಟೆ ಸಮೀಪ ಒಂದು ವಿಸ್ಮಯ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಹರಿಯುವ ಒಂದು ತೋಡಲ್ಲಿ ನೀರು ಉಕ್ಕಿ ಹರಿಯುತ್ತಿದೆ. ಅದೇ ರೀತಿಯಲ್ಲಿ ಈ ಪರಿಸರದ ಬಾವಿಯಲ್ಲಿ ಕೂಡ ನೀರಿನ ಮಟ್ಟ ಏರಿಕೆಯಾಗಿದೆ. ಇಲ್ಲಿ ನಾವು ಈಗ ಗಮನಿಸ್ಬೋದು, ಈ ಒಂದು ಪರಿಸರದಲ್ಲಿ ಏನು ನೀರು ಹರಿತಾ ಇದೆ ಅದು ಶುದ್ಧ ಕುಡಿಯಲು ಯೋಗ್ಯವಾಗಿರುವಂತಹ ನೀರು. ಈ ಒಂದು ನೀರನ್ನು ಈಗ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಈ ಒಂದು ತೋಡಲ್ಲಿ ನೀರು ಹರಿದುಕೊಂಡು ಹೋಗ್ತದೆ. ಅದೇ ರೀತಿಯಲ್ಲಿ ಈ ಒಂದು ಪರಿಸರದಲ್ಲಿರುವಂತಹ ಎಲ್ಲ ಬಾವಿಗಳಲ್ಲಿ ಕೂಡ ನೀರು ಕೈಗೆಟಕುವ ರೀತಿಯಲ್ಲಿ ನೀರು ನಮಗೆ ಕಾಣಸಿಗ್ತಾ ಇದೆ. ಅಂದರೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿಯುವುದರಿಂದ ಈ ಭಾಗದ ಜನರಿಗೂ ಕೂಡ ಉಪಯೋಗಕ್ಕೆ ಯೋಗ್ಯ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಸಾಮಾಜಿಕ ಕಾರ್ಯಕರ್ತರಾದಂಥ ಗಣೇಶ್ ಸರಳಬೆಟ್ಟು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ನೀರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಈಗ ಕೊಡಲಿಕ್ಕಿದ್ದಾರೆ. ಗಣೇಶ್ ಅವರೇ, ಏನು ಈ ಒಂದು ನೀರಿನ ವಿಸ್ಮಯದ ಬಗ್ಗೆ ಏನು ಹೇಳ್ತೀರಿ? ಇದು ತುಳಜಾ ಭವಾನಿ ದೇವಿಕಟ್ಟೆ, ಮರಾಠಿಯರು ಪೂಜಿಸುವಂತಹ ದೇವಿಕಟ್ಟೆಯ ಹಿಂಬದಿ, ಅಂದರೆ ಅಲ್ಲಿ ಮರಾಠಿ ಸಮಾಜದವರೇ ವಾಸಿಸುವ ಜಾಗ. ಇಲ್ಲಿ ಬಹುಶಃ ನೀರು ಮೇಲ್ಮುಖವಾಗಿ, ಅಂದರೆ ಮಳೆ ನೀರು ಹರಿಯುವ ತೋಡಿನಲ್ಲಿ ಈಗ ಸೆಕೆಗಾಲದಲ್ಲಿ ನೀರು ಹರಿಯುವುದಂತೇಳಿ ಶುದ್ಧವಾದ ನೀರು ಹರಿತಾ ಇದೆ. ಬಹುಶಃ ಇದೊಂದು ವಿಸ್ಮಯ, ಜಲ ವಿಸ್ಮಯ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಹೇಳಬೇಕಾದ್ರೆ ಇಲ್ಲಿ 7 ವರ್ಷದ ಹಿಂದೆ ಈ ಥರ ಆಗಿತ್ತು. ಆವಾಗ ಇಲ್ಲಿ 10 ಬಾವಿಗಳು ಮೇಲ್ಮುಖದಲ್ಲಿ ನೀರು ಮೇಲ್ಮುಖದಲ್ಲಿ ಕಂಡು ಬಂದಂತಹ, ಅಂದರೆ ನಮಗೆ ಕೈ ಕೂಡ ಎಟುಕುವಂತಹ ಪರಿಸ್ಥಿತಿಯಲ್ಲಿ ನೀರುಂಟು. ಈಗಲೂ ಕೂಡ ಅದೇ ರೀತಿಯಲ್ಲಿ ಮೇಲ್ಮುಖವಾಗಿಯೇ ಇದೆ. ಬಹುಶಃ ಇಲ್ಲಿ ವಿಜ್ಞಾನಿಗಳು ನನ್ನನ್ನು ಸಂಪರ್ಕಿಸಿದ್ರು. ಖಾಸಗಿ ಇರ್ಬೋದು ಮತ್ತು ಸರ್ಕಾರ ಮಟ್ಟದಲ್ಲಿ ಕೂಡ ಈ ಭಾಗದಲ್ಲಿ ಸರ್ಚ್ ಮಾಡಿದ್ದಾರೆ. ಎಲ್ಲ ಬಾವಿಗಳನ್ನು ಕೂಡ ಸರ್ಚ್ ಮಾಡಿದಾಗ ಇಲ್ಲಿ ಲಘು ಭೂಕಂಪನದ ಜೊತೆಗೆ ಈ ಭಾಗ ಮುರಕಲ್ಲಿಂದ ಕೂಡಿದ್ರಿಂದ ಯಾವುದೇ ತಳಮಟ್ಟದ ಸ್ಲ್ಯಾಕ್ ಆಗಿರ್ಬೋದು, ಅಂದರೆ ಆ ಥರ ಇಲ್ಲಿ ನೀರು ಉದ್ಭವಿಸಿದೆ. ಈ ಬಾರಿ 7ನೇ ವರ್ಷದ ನಂತರ ಮತ್ತೆ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಈ ಸುಡು ಬೇಸಿಗೆಯಲ್ಲಿ ಈಗ ನಾವು ಏಪ್ರಿಲ್ ಮೇಯಲ್ಲಿ ಅಂತ ಇದೆ, ನಮ್ಮ ಈ ತುಳುನಾಡಿನಲ್ಲಿ ನೀರಿಗೂ ಬರಗಾಲ, ಸ್ವರ್ಣ ನದಿ ಬರ್ತಿತಾ ಇದೆ. ನಗರಸಭೆ ರೇಷನ್ ಮಾದರಿಯಲ್ಲಿ ನೀರು ಕೊಡುವಾಗ ಇಲ್ಲಿ ತೋಡಿನಲ್ಲಿ ನೀರು, ಒಳ್ಳೆಯ ಶುದ್ಧ ಕುಡಿಯೋ ನೀರು ಹರಿದೋಗುವುದು ಭಾಳ ಈ ಭಾಗದ ಜನರಿಗೆ, ರೈತರಿಗೆ ಒಂದು ಸಂತಸ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅದೊಂದು ಜಲ ವಿಸ್ಮಯ. ಇಲ್ಲಿ ಎಲ್ಲರೂ ಕೂಡ ಬಂದು ಇದನ್ನು ನೋಡ್ತಾರೆ. ಎಂತಪ್ಪ ಈ ಥರ ಸುಡು ಬೇಸಿಗೆಯಲ್ಲಿ ನಮಗೆ ಒಂದು ಲೋಟ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ, ಇಲ್ಲಿ ಈ ರೀತಿ ನೀರು ಹರಿತಾ ಇದೆಯಲ್ಲ. ಕೆಲವರೆಲ್ಲ ಇಲ್ಲಿ ಬಂದು ಗಂಗಾ ಜಲದನ್ನು ಕುಡಿದು
ಸೇವಿಸಿ ಕೂಡ ಹೋಗುವ ಒಂದು ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಹೇಳೋದಾದರೆ ಈ ಭಾಗ ದಲ್ಲಿ ಮತ್ತೆ ಪುನರಪಿ ಕಾಣಿಸಿರುವುದು ಒಂದು ಕೌತುಕ ಅಂತ ಹೇಳ್ಬೋದು. ಬೆಟ್ಟಗುಡ್ಡದ ತಪ್ಪಲಿನ ಊರಾಗಿರುವುದರಿಂದ ನೀರಿನ ಕೊರತೆ ಇರುವುದು ಸಾಮಾನ್ಯ. ಆದರೆ ಮಳೆಗಾಲದಂತೆ ಬಾವಿ ತುಂಬಿ ಹರಿಯುತ್ತಿರುವುದು ಕೌತುಕ. ಈ ಹಿಂದೆ ಸಾವಿರಾರು ಇಂತಹ ಬಾವಿಗಳಿದ್ದರೂ ಮನುಷ್ಯ ಭೂದಾಹಕ್ಕೆ ಸಿಲುಕಿ ಇಂದು ನೂರಾರು ಬಾವಿಗಳು ಮುಚ್ಚಿ ಹೋಗಿ ಬೃಹತ್ ವಸತಿ ಸಮುಚ್ಚಯಗಳು ಎದ್ದು ನಿಂತಿವೆ. ಅಂತಹ ಸಂದರ್ಭದಲ್ಲಿ ಪರ್ಕಳದಲ್ಲಿ ಕಂಡುಬರುತ್ತಿರುವ ಇಂತಹ ನೀರಿನ ಸೆಲೆ ನಿಜಕ್ಕೂ ಅತ್ಯದ್ಭುತ. ಪ್ರಮೋದ್ ಸುವರ್ಣ, ನಾಮಕೂಡ್ಲ ನ್ಯೂಸ್ 24x7 ಉಡುಪಿ.